ವಿಧಾನಸಭೆಯಲ್ಲಿ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸದನದಲ್ಲೇ ಕದರನ್ನ ಕಳೆದುಕೊಂಡಿದೆ ಜೆಡಿಎಸ್ ಪಕ್ಷ. ಪ್ರಬಲ ವಾಗ್ಮಿ ಇಲ್ಲದೆ ಸ್ವರ್ಗ ಹೋಗುಬಿಟ್ಟಿದೆ ಕುಮಾರಸ್ವಾಮಿ ಅವರ ಪಾರ್ಟಿ. ಇನ್ನು ಸೆಷನ್ ನಲ್ಲಿ ಬಿಜೆಪಿಯ ಹಿಂದೆಯೇ ಅವಿತುಕೊಂಡಿರುವಂತಹ ಜೆಡಿಎಸ್ ಪಕ್ಷ ಸರ್ಕಾರದ ವಿರುದ್ಧ ಪ್ರಬಲವಾದಂತಹ ಹೋರಾಟ ಮಾಡುವಲ್ಲೇ ವಿಫಲ ಆಗ್ತಿದೆ. ಬಿಜೆಪಿ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಿರುವಂತಹ ದಳ ಶಾಸಕರು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅಜೆಂಡಾ ಸೆಟ್ ಮಾಡುವಲ್ಲೇ ಫೇಲ್ ಆಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರಿದ್ದಾಗ ದಾಖಲೆಗಳನ್ನ ಮುಂದಿಟ್ಟು ಮಾತನಾಡ್ತಿದ್ರು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಸರ್ಕಾರವನ್ನ ಉತ್ತರಿಸುವಂತೆ ಮಾಡ್ತಾ ಇದ್ರು HDK. ಆದ್ರೆ ಈಗ ಜೆಡಿಎಸ್ ನಿಂದ ಅಂತಹ ಅಸ್ತ್ರಗಳು ಬರ್ತಾ ಇಲ್ಲ. ಏನೋ ಜೈಲು ವಾಸದ ನಂತರ HD ರೇವಣ್ಣ ಕೂಡ ಫುಲ್ ತಂಡ ಹೊಡೆದಿದ್ದಾರೆ. ಇತ್ತ ಪಿ ನಾಯಕ್ ಸುರೇಶ್ ಬಾಬು ಕೂಡ ಅವರ ಸಾಫ್ಟ್ ನೇಚರ್ ಇದೆ. ಏನೋ ವಿನಾಕಾರಣ ಸರ್ಕಾರವನ್ನ ಎದುರು ಹಾಕಿಕೊಂಡ್ರೆ ಅನುದಾನಕ್ಕೆ ಕೊಕ್ಕೆ ಆಗತ್ತೆ ಅನ್ನುವಂತಹ ಯೋಚನೆ ಇರಬಹುದು. ಸರ್ಕಾರ ಅನುದಾನ ಕಟ್ಟು ಮಾಡುವಂತ ಆತಂಕದಲ್ಲಿ ಜೆಡಿಎಸ್ ಶಾಸಕರು. ಹೀಗಾಗಿನೇ ಜೆಡಿಎಸ್ ಪಕ್ಷವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಸರ್ಕಾರ. ಬಿಜೆಪಿಯನ್ನ ಸುಮ್ಮನಾಗಿಸಿದ್ರೆ ಜೆಡಿಎಸ್ ಸೈಲೆಂಟ್ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರ. ವಿಧಾನಸಭೆಯಲ್ಲಿ ಜೆಡಿಎಸ್ ಒಂದು ರೀತಿಯಾಗಿ ಫುಲ್ ತಂಡ ಹೊಡಿತಾ ಇದೆ. ಮೊದಲಿನ ಕದರನ್ನ ಕಳೆದುಕೊಂಡು ಬಿಟ್ಟಿದೆ ಜೆಡಿಎಸ್ ಪಕ್ಷ. ಒಂದು ಕಡೆಯಲ್ಲಿ ಜೆಡಿಎಸ್ಗೆ ರಾಜ್ಯದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಇನ್ನು ಚನ್ನಪಟ್ಟಣದ ಉಪಚುನಾವಣೆಯ ಫಲಿತಾಂಶದ ಬಳಿಕ ದೊಡ್ಡ ಮಟ್ಟದ ಆಘಾತವೇ ಆಗಿದೆ. ಅತ್ತ ಹಾಸನದಲ್ಲಿ ಆಘಾತ ಆಗಿದೆ. ಇನ್ನು ರಾಮನಗರ, ಚನ್ನಪಟ್ಟಣ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಬಾವುಟ ಹಾರ್ತಾ ಇದೆ. ಎಲ್ಲೆಲ್ಲಿ ಜೆಡಿಎಸ್ ಪ್ರಬಲವಾಗಿತ್ತು ಅವೆಲ್ಲ ಕಡೆ ಈಗ ಕದರನ್ನ ಕಳ್ಕೊಂಡಿದೆ. ಇನ್ನು ವಿಧಾನಸಭೆಯಲ್ಲೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದಕ್ಕೆ ಕಾರಣ ಪ್ರಬಲವಾಗಿ ಒಂದು ವಾಗ್ಮಿ ಇಲ್ಲ. ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ ಕುಮಾರಸ್ವಾಮಿ ಅವರ ಪಾರ್ಟಿ. ಈತ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಹೀಗಾಗಿ ಸೆಷನ್ ನಲ್ಲಿ ಕುಮಾರಸ್ವಾಮಿ ಅವರಂತೆ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಬಲವಾಗಿರುವಂತಹ ಶಾಸಕರು ಇಲ್ಲ. ಹೀಗಾಗಿನೇ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟ ಮಾಡುವಲ್ಲೇ ವಿಫಲ ಆಗ್ತಿದೆ. ಇನ್ನು ಬಿಜೆಪಿ ಏನೇನು ಹೇಳುತ್ತವೆಲ್ಲದಕ್ಕೂ ಕೂಡ ತಲೆಯನ್ನ ಆಡಿಸ್ತಿದ್ದಾರೆ ದಳ ಶಾಸಕರು. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅಜೆಂಡಾ ಸೆಟ್ ಮಾಡುವಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಇದ್ದಾಗ ಈ ರೀತಿಯಾಗಿರಲಿಲ್ಲ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳು ಮಾಡ್ತಾ ಇದ್ರು. ಇನ್ನು ಸರ್ಕಾರ ಉತ್ತರಿಸುವವರೆಗೂ ಕುಮಾರಸ್ವಾಮಿ ಅವರು ಬಿಡ್ತಾ ಇರಲಿಲ್ಲ. ಆದ್ರೆ ಈಗ ಜೆಡಿಎಸ್ ನಿಂದ ಅಂತಹ ಅಸ್ತ್ರಗಳು ಬರ್ತಾ ಇಲ್ಲ. ಮತ್ತೊಂದೆಡೆ ಗಮನಿಸೋದಾದ್ರೆ HD ರೇವಣ್ಣ ಕೂಡ ಸೈಲೆಂಟ್ ಆಗಿದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಸಿಲುಕಿ ಜೈಲಿಗೆ ಹೋಗಿ ಬಂದ ಮೇಲೆ ಇನ್ನು ಬೇರೆ ಬೇರೆ ಶಾಸಕರನ್ನ ನೋಡಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಸುರೇಶ್ ಬಾಬು ಕೂಡ ಸಾಫ್ಟ್ ನೇಚರ್ ಅನ್ನ ಹೊಂದಿದ್ದಾರೆ. ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಎಲ್ಲಾದ್ರೂ ಧ್ವನಿ ಎತ್ತಿದ್ರೆ ಏನಾದ್ರೂ ವಿಚಾರಗಳು ಹೆಚ್ಚು ಕಡಿಮೆ ಆದ್ರೆ ಸರ್ಕಾರದಿಂದ ಅನುದಾನ ಕಟ್ ಆಗುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ ಜೆಡಿಎಸ್ ನಾಯಕರು. ಹಾಗಾಗಿನೇ ಸರ್ಕಾರ ಕೂಡ ಜೆಡಿಎಸ್ ಪಕ್ಷವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಬಿಜೆಪಿಯನ್ನ ಸುಮ್ಮನಾಗಿಸಿದ್ರೆ ಜೆಡಿಎಸ್ ಸೈಲೆಂಟ್ ಆಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರ.